ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೀವು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನ ನಾನು ಜುಕಿನಿ ಕಾಯಿ ಅಂದ್ರೆ ಮೆಡಿಸನ್ ಸೌತೆಕಾಯಿ, ಜುಕಿನಿ ಅಂತ ಇದನ್ನ ಕರಿತೀವಿ, ಚೀನಿಕಾಯಿ ಅಂತ ಇದನ್ನ ಕರಿತೀವಿ. ಬನ್ನಿ ಹಾಗಾದ್ರೆ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನೋಡೋಣ. ಕೊನೆವರೆಗೂ ನನ್ನ ಈ ವಿಡಿಯೋನ ನೋಡಿ ನಿಮಗೆ ಇದರಿಂದ ಏನೇನು ತಿಳಿಯುತ್ತೆ ಅಂತ ನನಗೆ ಕಂಪ್ಲೀಟ್ ಆಗಿ ಕಮೆಂಟ್ಸನ್ನು ಮಾಡಿ. ಹಾಗೂ ನೀವು ಚೀನಿಕಾಯಿನ ಯಾವ ರೀತಿ ಬಳಸ್ತೀರಾ, ಪಲ್ಯದ ರೀತಿನ ಇಲ್ಲ ಮೆಡಿಸನ್ ಸೌತೆಕಾಯಿ ಅಂತ ನಾವು ಇದನ್ನು ಕರಿತೀವಿ, ನೀವು ಅದರಲ್ಲಿ ಯಾವ ರೀತಿ ಒಂದು ರೆಸಿಪಿಯನ್ನು ಮಾಡ್ತೀರಾ ಅಂತ ಅದ್ರ ಬಗ್ಗೆ ನನಗೆ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಚೀನಿಕಾಯಿಯ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೌತೆಕಾಯಿ ಅಂತ ಕಾಣುವ ಈ ಜುಕಿನಿಯಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ6, ಪೊಟ್ಯಾಷಿಯಂ, ಮ್ಯಾಂಗನೀಸ್, ಕಬ್ಬಿಣ, ಕಾಪರ್, ಫೈಬರ್ ಹಾಗೂ 95% ವಾಟರನ್ನು ಹೊಂದಿದೆ. ತೂಕ ನಷ್ಟಕ್ಕೆ ಪರಿಣಾಮಕಾರಿ ಈ ಸೌತೆಕಾಯಿ ಅಂದರೆ ಚೀನಿಕಾಯಿ ಅಂತ ಕರಿತೀವಿ, ಮೆಡಿಸಿನ್ ಸೌತೆ ಅಂತ ಸಹ ಇದನ್ನ ಕರಿತೀವಿ. ಇದು ಕ್ಯಾಲರಿಗಳಲ್ಲಿ ತುಂಬ ಕಡಿಮೆ ಹಾಗೂ ಫೈಬರ್ನಲ್ಲಿ ಹೆಚ್ಚಿದೆ. ಇದನ್ನು ಸೇವಿಸೋದ್ರಿಂದ ನಿಮ್ಮ ಹೊಟ್ಟೆಯು ದೀರ್ಘಕಾಲದವರೆಗೆ ತುಂಬಿರುತ್ತೆ. ಹಾಗೆ ಹೀಗೆ ತುಂಬಿರೋದ್ರಿಂದ ನಿಮಗೆ ಬೇಗ ಹಸಿವಾಗೋದಿಲ್ಲ. ಸೊ ಇದೇ ಕಾರಣದಿಂದ ವೆಯ್ಟ್ ಲಾಸನ್ನು ನೀವು ಸರಾಗವಾಗಿ ಮಾಡ್ಕೋಬಹುದು. ಇನ್ನು ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೋಬೇಕು ಅಂದರೆ ಚೀನಿಕಾಯಿಯನ್ನು ತಿಂತಾ ಬನ್ನಿ ಫ್ರೆಂಡ್ಸ್. ಚೀನಿಕಾಯಿ ಸೇವನೆಯಿಂದ ನಿಮ್ಮ ದೇಹದಲ್ಲಿ ನೀರಿನ ಕೊರತೆಯನ್ನು ನೀಗಿಸ್ಕೋಬಹುದು. ಚೀನಿಕಾಯಿಯಲ್ಲಿ ದೇಹವನ್ನು ಎಷ್ಟು ಹೈಡ್ರೇಟ್ ಆಗಿ ಇಟ್ಕೊಂಡ್ರು, ನಾವು ಬೇಸಿಗೆಯಲ್ಲಿ ನಾವು ದೇಹವನ್ನು ಎಷ್ಟು ಹೈಡ್ರೇಟ್ ಆಗಿ ಇಟ್ಕೊಂಡ್ರು ಸಾಲದು. ಚೀನಿಕಾಯಿ ನಿಮ್ಮ ದೇಹವನ್ನು ಹೈಡ್ರೇಟ್ ಆಗಿಡೋದಲ್ಲದೆ ಯಾವುದೇ ಒಂದು ಕಾಲದಲ್ಲಿ ನೀವು ಉಲ್ಲಾಸದಿಂದಿರಲು ಸಹಾಯವನ್ನು ಮಾಡುತ್ತೆ. ರಕ್ತದಲ್ಲಿನ ಸಕ್ಕರೆನ ನಿಯಂತ್ರಣದಲ್ಲಿ ಇಟ್ಕೋಬಹುದು ಚೀನಿಕಾಯಿನ ತಿನ್ನೋದ್ರಿಂದ. ಇದು ಮಧುಮೇಹ ಇರುವವರಿಗೆ ಬಹಳ ಒಳ್ಳೆಯದು. ಇದರ ಸೇವನೆಯಿಂದ ದೇಹದ ಇನ್ಸುಲಿನ್ ಅನ್ನು ನಿಯಂತ್ರಿಸಲು ಇಟ್ಕೋಬಹುದು. ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಈ ಮೆಡಿಸನ್ ಸೌತೆಕಾಯಿ. ಕ್ಯಾನ್ಸರನ್ನು ತಡೆಯುತ್ತೆ. ಇದರಲ್ಲಿ ಇರುವ ಫೈಬರ್ ಅಂಶಗಳು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದು ಕರುಳಿನ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಕರುಳಿನಲ್ಲಿ ಉತ್ಪಾದನೆಯಾಗಬಹುದಾದ ಕ್ಯಾನ್ಸರ್ ಕಣಗಳನ್ನು ತಡೆಯುತ್ತೆ. ಕಣ್ಣುಗಳ ಆರೋಗ್ಯಕ್ಕೆ ಚೀನಿಕಾಯಿ ತುಂಬಾನೇ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ ಉತ್ತಮವಾಗಿದ್ದು ದೃಷ್ಟಿದೋಷವನ್ನು ನಿವಾರಿಸುತ್ತೆ. ಕಣ್ಣಿನಲ್ಲಿ ಅತಿಯಾಗಿ ನೀರು ಬರುತ್ತಿದ್ದರೆ ಅದನ್ನು ತಡೆಯುತ್ತೆ ಹಾಗೂ ಕಣ್ಣು ಒಣಗುವುದನ್ನು ಸಹ ಇದು ತಡೆಯುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾರಿಗಾದ್ರೂ ಡ್ರೈ ಇದ್ರೆ ಅಂಥವರು ಮೆಡಿಸನ್ ಸೌತೆಕಾಯಿ ಅಥವಾ ಚೀನಿಕಾಯಿ ಅಥವಾ ಜುಕಿನಿಯನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೃದಯದ ಆರೋಗ್ಯವನ್ನು ಸಹ ಇದು ಕಾಪಾಡುತ್ತೆ. ಇದರಲ್ಲಿರುವ ಫೈಬರ್ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ ಮತ್ತು ಪೊಟ್ಯಾಷಿಯಂ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತೆ. ಚೀನಿಕಾಯಿ ತಿಂದರೆ ಹೊಟ್ಟೆಯ ಸಮಸ್ಯೆ ನಿವಾರಣೆ ಆಗುತ್ತೆ. ಮಲಬದ್ಧತೆಯಿಂದ ಪರಿಹಾರವನ್ನು ಪಡ್ಕೋಬಹುದು. ಹೊಟ್ಟೆಯು ಸಂಪೂರ್ಣವಾಗಿ ಶುದ್ಧವಾಗಿರುತ್ತೆ. ಮೊಡವೆಗಳು ಮತ್ತು ಶುಷ್ಕತೆ ಅಂತ ಇದರಿಂದಾಗಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ. ನೋಡೋದ್ರಲ್ವಾ ಫ್ರೆಂಡ್ಸ್, ಚೀನಿಕಾಯಿ ಮೆಡಿಸನ್ ಸೌತೆಕಾಯಿ ಇದನ್ನ ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತಾರೆ. ಇದನ್ನ ಉಪ್ಪಿನಕಾಯಿಯಿಂದ ಹಿಡಿದು ಪಲ್ಯ, ಕೋಸಂಬರಿ ಸಹ ಬಳಸಲಾಗುತ್ತೆ. ತುಂಬಾನೇ ರುಚಿ ಇರುತ್ತೆ ಹಾಗೂ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು. ನೋಡೋದ್ರಲ್ವಾ ಫ್ರೆಂಡ್ಸ್, ಜುಕನಿ ಅಂದರೆ ಚೀನಿಕಾಯಿನಲ್ಲಿ ಎಷ್ಟೊಂದು ಒಳ್ಳೆಯ ಅಂಶವಿದೆ ಅಲ್ವಾ. ಸೊ ಕೊನೆಯವರೆಗೂ ನಾನು ಈ ವಿಡಿಯೋ ನೋಡಿದರೆ ನಿಮ್ಮಲ್ಲಿ ಚೀನಿಕಾಯಿನ ಯಾವ ರೀತಿ ಬಳಸ್ತೀರಾ, ಯಾವ ರೀತಿ ರೆಸಿಪಿಯನ್ನು ಮಾಡ್ತೀನಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಏನಾದರೂ ನೀವು ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಅಂದರೆ ವಿಡಿಯೋನ ನೋಡಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ಗೆ ಸಪೋರ್ಟನ್ನು ಮಾಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಸಂಚಿಕೆಯನ್ನು ತಗೊಂಡು ಮತ್ತೊಂದು ವಿಶೇಷವಾದ ಮಾಹಿತಿಯನ್ನು ತಗೊಂಡು ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.